ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತು ತಾರೀಕು 22 ಸೋಮವಾರ, ನವರಾತ್ರಿಯ ಮೊದಲ ದಿನ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ದೇವಸ್ಥಾನ ತೋರಿಸ್ತಾ ಇದ್ದೇನೆ. ನಾವೀಗ ಹೋಗ್ತಾ ಇರೋದು ಕುಂಬಳಗೆ ಹತ್ತಿರವಿರುವ ಮುಂಡಪಳ್ಳದಲ್ಲಿರುವ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಈಗ ಬದಿಯಡ್ಕ ಕಳೆದಿದೆ, ಕನ್ನೆಪ್ಪಾಡಿ ಹತ್ರ ಬರ್ತಾ ಇದ್ದೇವೆ ನಾವು. ಸ್ವಲ್ಪ ಮಳೆಯೂ ಬರ್ತಾ ಉಂಟು. ಹೌದು, ಒಳ್ಳೆ ಮಳೆ. ಬೆಳ್ಳಾರೆಯಲ್ಲಿ ಮಳೆ ಇರಲಿಲ್ಲ, ನಾವು ಹೊರಡುವಾಗ ಒಳ್ಳೆ ಬಿಸಿಲಿತ್ತು. ಮುಜಂಗಾವ್ ದೇವಸ್ಥಾನಕ್ಕೆ ತಿರುಗುವ ದಾರಿ ಇದು. ಸೂರಂಬೈಲ್ನಲ್ಲೇ ನನ್ನ ತಾಯಿ ಮನೆಗೆ ಕೂಡ ಅಲ್ಲೇ ಹೋಗುದು. ನಾವೀಗ ಮೊದಲು ಮುಂಡಪಳ ದೇವಸ್ಥಾನಕ್ಕೆ ಹೋಗಿಕೊಂಡು ಮತ್ತೆ ಅಲ್ಲಿಗೆ ಹೋಗುದು. ನಾನು ಈ ಮಾರ್ಗದಲ್ಲಿ ಬರೋದೆ ಸುಮಾರು ವರ್ಷ ಆಯಿತು. ಈಗ ನಾಯಕಪ್ಪ ಪೇಟೆ ಗೊತ್ತೇ ಆಗುದಿಲ್ಲ ಮೊದಲು ಹೇಗಿತ್ತು. ನಾವೀಗ ಹೋಗ್ತಾ ಇರುವ ಮುಂಡಪಳ್ಳ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಾವು ಬದಿಯಡ್ಕದಿಂದ ಬರುವಾಗ ನಾಯಕಾಪಿನಲ್ಲಿ ಬಲಬದಿಗೆ ತಿರುಗಲಿಕ್ಕೆ. ನಾಯಕಾಪಿನಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಉಂಟು ಈ ದೇವಸ್ಥಾನ. ಇದು ನಾಯಕಾಪಿನಿಂದ ಕಾರಿಂಜ ದೇವಸ್ಥಾನಕ್ಕೆ ಹೋಗುವ ಮಾರ್ಗ. ಇಲ್ಲಿ ಹೋಗುವಾಗ ಮಧ್ಯದಲ್ಲಿ ದರ್ಬಾರ್ ಕಟ್ಟೆ ಅಂತ ಸಿಗ್ತದೆ. ದರ್ಬಾರ್ ಕಟ್ಟೆಯಲ್ಲಿ ಎಡಬದಿಯಲ್ಲಿ ಸಿಗ್ತದೆ ಈ ಮುಂಡಪಳ ದೇವಸ್ಥಾನ. ದರ್ಬಾರ್ ಕಟ್ಟೆಯಲ್ಲಿ ಒಂದು ಅಶ್ವತ್ಥ ಮರ ಉಂಟು, ಮತ್ತೊಂದು ಮಸೀದಿ ಉಂಟು. ಅದೆರಡರ ಮಧ್ಯದಲ್ಲಿ ಹೋಗುವ ಮಾರ್ಗದಲ್ಲಿ ಒಂದು 100 ಮೀಟ್ರ್ ಹೋಗಬೇಕು ದೇವಸ್ಥಾನಕ್ಕೆ. ನೋಡಿ, ಇದುವೇ ರಾಜರಾಜೇಶ್ವರಿ ಕ್ಷೇತ್ರ. ನವರಾತ್ರಿ ಆದ ಕಾರಣ ಇಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಇವತ್ತು ನವರಾತ್ರಿಯ ಮೊದಲನೇ ದಿವಸ. ಸುಮಾರು 800 ವರ್ಷಗಳ ಹಿಂದೆ ಇಚ್ಲಂತಾಯ ಎಂಬ ಬ್ರಾಹ್ಮಣ ಕುಟುಂಬವು ಈ ದೇವಸ್ಥಾನವನ್ನು ಸ್ಥಾಪಿಸಿ ದೇವತಾರಾಧನೆ ಮಾಡಿಕೊಂಡು ಬರ್ತಾ ಇದ್ರಂತೆ. ಆಗ ಈ ಊರಿನ ರಾಜರಾಗಿದ್ದವರು ಇಲ್ಲಿ ಬಂದು ದೇವರಿಗೆ ತಲೆಬಾಗ್ತಾ ಇದ್ದದ್ದಲ್ಲದೆ ದೇವಸ್ಥಾನ ನಡೀಲಿಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ರಂತೆ. ಕ್ರಮೇಣ ಇಚ್ಲಂತಾಯರ ಕುಟುಂಬವೂ ಇಲ್ಲಿಂದ ವಲಸೆ ಹೋದರು ಮತ್ತು ದೇವಸ್ಥಾನವೂ ಇಲ್ಲವಾಯಿತು. ಸುಮಾರು ಶತಮಾನಗಳ ನಂತರ ಈ ಊರಿನವರಿಗೆ ತೊಂದರೆಗಳು ಬಂದಾಗ ಈ ಊರಿನವರು ಅಷ್ಟಮಂಗಲ ಪ್ರಶ್ನೆಯನ್ನು ಇಡಿಸ್ತಾರೆ. ಆಗ ಗೊತ್ತಾಗ್ತದೆ ಇಲ್ಲೊಂದು ದೇವಸ್ಥಾನ ಇತ್ತು ಅಂತ. ಅದೇ ಸಮಯಕ್ಕೆ ಮೂಲತಃ ಈ ಊರಿನವರೇ ಆದ ಪುಣೆಯಲ್ಲಿ ಉದ್ಯಮಿಯಾಗಿರುವ ಕೆ ಶೆಟ್ಟರಿಗೆ ಕನಸು ಬೀಳ್ತದೆ. ನನಗೆ ದೇವಸ್ಥಾನ ಕಟ್ಟಿಸಿಕೊಡುವಂಥ ದೇವಿ ಹೇಳಿದ ಹಾಗೆ ಅನ್ನಿಸ್ತದೆ ಅವರಿಗೆ. ಇದನ್ನು ದೇವಿಯ ಆಜ್ಞೆ ಅಂತ ತಿಳ್ಕೊಂಡು ಕೆ ಶೆಟ್ಟರು ಸಂಪೂರ್ಣ ವೆಚ್ಚವನ್ನು ತಾವೇ ಭರಿಸಿಕೊಂಡು ಈ ದೇವಸ್ಥಾನವನ್ನು ಕಟ್ತಾರೆ. ಕೇವಲ 2-3 ವರ್ಷಗಳಲ್ಲಿ ದೇವಸ್ಥಾನದ ಕೆಲಸಗಳೆಲ್ಲ ಮುಗಿದಿದೆ ಮತ್ತು 2020ನೇ ಇಸವಿಯಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ನಡೆದಿದೆ. ಬ್ರಹ್ಮಶ್ರೀ ದೇಲಂಪಾಡಿ ಬಾಲಕೃಷ್ಣ ತಂತಿಯವರ ನಿರ್ದೇಶಾನುಸಾರ ಕೇರಳದ ಪ್ರಸಿದ್ಧ ವಾಸ್ತುಶಿಲ್ಪಿಯಾದ ಶ್ರೀ ಉನ್ನಿಕೃಷ್ಣನ್ ಮತ್ತು ದಾರು ಶಿಲ್ಪಿ ಪುತ್ತಿಗೆ ಶ್ರೀ ವಿಷ್ಣು ಆಚಾರ್ಯರವರ ಶ್ರಮ ಇಲ್ಲಿದೆ. ದೇವಸ್ಥಾನದ ಇತಿಹಾಸವನ್ನು ತಿಳಿಯುತ್ತಾ ನಾವೀಗ ದೇವಸ್ಥಾನಕ್ಕೆ ಸುತ್ತು ಬರ್ತಾ ಇದ್ದೇವೆ. ಇಲ್ಲಿ ನವರಾತ್ರಿಯ ಸಮಯದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸಾದ ಭೋಜನ ಇರುತ್ತದೆ. ದೇವಸ್ಥಾನದ ಒಳಗೂ ಹೊರಗೂ ತುಂಬ ಶುಚಿಯಾಗಿ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಕೆ ಶೆಟ್ಟರು ದೇವಸ್ಥಾನವನ್ನು ಕಟ್ಟಿಸಿದ್ದು ಮಾತ್ರ ಅಲ್ಲ, ನಿತ್ಯಕ್ಕೆ 4 ಜನ ಕೆಲಸದವರನ್ನು ಇಟ್ಟುಕೊಂಡು ದೇವಸ್ಥಾನದ ನಿರ್ವಹಣೆಯನ್ನು ತುಂಬ ಚೆಂದಕ್ಕೆ ಮಾಡ್ತಾ ಇದ್ದಾರೆ. ನೋಡಿ, ಈ ಗೋಡೆ ಎಷ್ಟು ನಯವಾಗಿದೆ. ಇನ್ನು ನಾವು ದೇವಸ್ಥಾನದ ಒಳಗೆ ಹೋಗುವ. ನನಗೆ ಹೆಚ್ಚಾಗಿ ದೇವಸ್ಥಾನದ ಒಳಗೆ ವಿಡಿಯೋ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ಇದೊಂದು ಹೊಸ ದೇವಸ್ಥಾನ, ಇಲ್ಲಿ ವಿಶಾಲವಾದ ಜಾಗ ನೋಡಿ ನಿಮಗೊಮ್ಮೆ ತೋರಿಸುವ ಅಂತ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ನವರಾತ್ರಿಯ 9 ದಿನವೂ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತದೆ. 26ನೇ ತಾರೀಕಿಗೆ ನನ್ನ ಅಮ್ಮನ ಶಿಷ್ಯಂದಿರ ಸಂಗೀತ ಕಚೇರಿ ನಡೀಲಿಕ್ಕುಂಟು ಇಲ್ಲಿ.
ನಾವು ದೇವಸ್ಥಾನಕ್ಕೆ ತಲುಪುವಾಗ 11 ಗಂಟೆ ಕಳೆದಿತ್ತು. ದೇವಿಗೆ ನಮಸ್ಕರಿಸಿ ತಾಳಮದ್ದಳೆ ಆಗುವಲ್ಲಿ ಸ್ವಲ್ಪ ಹೊತ್ತು ಕೂತು ಮತ್ತು ಪುನಃ ಒಮ್ಮೆ ಕೆರೆಯ ಹತ್ತಿರ ಹೋಗಿ ಫೋಟೋ ಎಲ್ಲ ತೆಗೆದು ಈಗ ಹೊರಡ್ತಾ ಇದ್ದೇವೆ. ಅಂದಹಾಗೆ ಈ ಕೆರೆಯಲ್ಲಿ ಬೇಸಿಗೆಯಲ್ಲಿ ಕೂಡ ನೀರಿರ್ತದಂತೆ. ಒಂದು ಕಾಲದಲ್ಲಿ ರಾಜರು ಕೈ ಮುಗಿದಿದ್ದ ದೇವಿಯ ಸನ್ನಿಧಿಗೆ ಬಂದು ನಾವೀಗ ಕೈ ಮುಗಿದು ಇಲ್ಲಿಂದ ಹೋಗ್ತಾ ಇದ್ದೇವೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.